ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಮೈ ಹೇಜಲ್ ಲಾಕ್ಸ್. ಇವತ್ತು ನಾನು ಸಮ್ಮರ್ಗೆ ಒಂದು ಒಳ್ಳೆ ಡ್ರಿಂಕ್ನ ತೋರಿಸ್ತೀನಿ ನೋಡಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಇವಾಗ. ಇದು ಗೋಂದ್ ಕತೀರ ಅಂತಾರೆ, ಕನ್ನಡದಲ್ಲಿ ಬಾದಾಮ್ ಅಂಟು ಅಂತಾರೆ. ಇದು ನಾನು ಹೆಪ್ಸೂರು ಶಾಪ್ನಲ್ಲಿ ತಂದಿದ್ದೀನಿ. ನಿಮ್ಮ ಹತ್ತಿರದ ಶಾಪಲ್ಲಿ ಎಲ್ಲಾದರೂ ಸಿಗುತ್ತೆ ಇದು ನೋಡಿ. ಇದು ಈ ಥರ ಇರುತ್ತೆ ನೋಡೋಕ್ಕೆ. ಇಷ್ಟು ಸಾಕು, ಒಂದು 5ರಿಂದ 6 ಹಾಕಿದರೆ ಒಂದು ಕಪ್ ತುಂಬ ಜೆಲ್ ಆಗುತ್ತೆ. ಅದು ನೋಡಿ ಹೀಗಿರುತ್ತೆ ಅದು. ಇದನ್ನು 4 to 5 hours ನೆನೆ ಹಾಕಬೇಕ್ರಿ. ಇದು ಸಬ್ಜಾ ಸೀಡ್ಸು, 1/2 hour ಮುಂಚೆ ನೆನೆ ಇಟ್ಟೆ. ಇದನ್ನು ಈ ಥರ ಆಯಿತು ಇದು ನೋಡಿ. ಇದು ಕೂಡ ಬಾಡಿನ ಕೂಲ್ ಮಾಡುತ್ತೆ. ಮತ್ತು ಇದಕ್ಕೆ ಲೆಮನ್ ಹಾಕಿ, ಶುಗರ್ ಸ್ವಲ್ಪ, ಉಪ್ಪು ಸ್ವಲ್ಪ. ನೋಡಿ ಅದನ್ನು 4 to 5 hours ನೆನೆ ಹಾಕಿದ ಮೇಲೆ ಅದು ಈ ಥರ ಆಯಿತು, ಜೆಲ್ ಥರ ನೋಡಿ. ಹಿಂಗಾಗುತ್ತೆ ಅದು. ಇದು ಭಾಳ ಒಳ್ಳೇದ್ರಿ, ಬಾಡಿನ ಕೂಲ್ ಮಾಡುತ್ತೆ. ಇವು ಫೆಬ್ರವರಿಯಲ್ಲೇ ಇಷ್ಟು ಬಿಸಿಲಿದೆ ನೋಡಿದ್ರಲ್ವಾ. ಇನ್ನೂ 3 months ನಾವು ಬಿಸಿಲನ್ನ ತಡ್ಕೋಬೇಕು, ನಮ್ಮ ಬಾಡಿ ಹೀಟ್ ಆಗಬಾರ್ದು ಅಂದರೆ ಈ ಥರ ಡ್ರಿಂಕ್ಸ್ ಮಾಡ್ಕೊಂಡು ಕುಡಿತಾ ಇರಬೇಕು ಡೈಲಿ. ಮಕ್ಕಳಿಗೆ ಕೂಡ ಒಳ್ಳೆಯದು ನೋಡಿ. ನೀರು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನು ಗೋಂದ್ ಕತೀರ ಹಾಕೋಣ. ಮತ್ತು 1 ಸ್ಪೂನ್ ಸಬ್ಜಾ ಸೀಡ್ಸ್ ನೆನೆ ಹಾಕಿದ್ದು ಹಾಕ್ತಾಯಿದ್ದೀನಿ ಇದಕ್ಕೆ. ಲೆಮನ್ ಹಾಕ್ತಾಯಿದ್ದೀನಿ. ನಾವು ಸಮ್ಮರ್ ಅಂತ ಕೂಲ್ ಡ್ರಿಂಕ್ಸು, ಐಸ್ ಕ್ರೀಮ್ ಅದೆಲ್ಲ ತಿಂತೀವಿ, ಅದು ಒಳ್ಳೇದಲ್ರಿ. ಅದು ಸ್ವಲ್ಪ ಹೊತ್ತು ಅಷ್ಟೇ ನಮಗೆ ತಣ್ಣಗಾಗಿರುತ್ತೆ, ಆದರೆ ಆಮೇಲೆ ಅದ್ರ ಸೈಡ್ ಎಫೆಕ್ಟ್ ಭಾಳ ಇರುತ್ತೆ. ಕೆಮ್ಮು ಬರೋದು, ಜ್ವರ ಬರೋದು ಇದೆಲ್ಲ ಬರುತ್ತೆ. ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ, ಭಾಳ ಒಳ್ಳೆಯದು ಬಾಡಿಗೆ ನೋಡಿ. 2 ಸ್ಪೂನ್ ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮಿಷ್ಟ, ನಿಮಗೆ ಟೇಸ್ಟು ನೋಡಿ ತಕ್ಕಂತೆ ನೀವು ಹಾಕ್ಕೋಬೋದು. ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಗೋಂದ್ ಕತೀರ ಇದೆಯಲ್ವ, ಆ ಜೆಲ್ನ ನೀವು ಮಜ್ಜಿಗೆಯಲ್ಲಿ ಕೂಡ ಹಾಕ್ಕೊಂಡು ಕುಡಿಬೋದು, ಆ ಥರ ಕೂಡ ಮಾಡ್ಕೋಬೋದು. ನಾನಿವಾಗ ನೀರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇವೆಲ್ಲ ಮನೆಯಲ್ಲಿ ಈಸಿಯಾಗಿ ಅವೈಲೇಬಲ್ ಆಗಿರುತ್ತೆ ಅಲ್ಲ, ನೀವು ಮಾಡ್ಕೋಬೋದು ಡೈಲಿ. ಇದು ಭಾಳ ಒಳ್ಳೆಯದು, ನೀವು ಕೂಡ ಟ್ರೈ ಮಾಡಿ ಒಮ್ಮೆ. ಡೈಲಿ ಒಮ್ಮೆ ಇಲ್ಲಾಂದರೆ ಒಂದಿನ ಒಂದು ಬಿಟ್ಟು ಹೀಗೆ ಕುಡಿತಾ ಇದ್ದರೆ ನಮಗೆ ಈ ಸಮ್ಮರಲ್ಲಿ ಕೂಡ ಹೀಟ್ ಆಗೋದಿಲ್ಲ ನೋಡಿ. ಈ ಥರ ಇದೆ ಇದು. ನನ್ನ ಟಿಪ್ಸ್ ನಿಮಗೆ ಲೈಕ್ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವಾಗ ಹಾಲಿಡೇಸ್ ಅಲ್ಲ, ಹುಡುಗರಿಗೆಲ್ಲ ಮಾಡಿಕೊಡಿ. ಎಕ್ಸಾಮ್ ಕೂಡ ಹೋಗ್ತಾ ಇರ್ತಾರೆ, ಅವ್ರಿಗೆ ಬಾಡಿ ಹೀಟ್ ಆಗಲಾರ್ದೆ ಪ್ರೊಟೆಕ್ಟ್ ಮಾಡ್ಕೋಬೋದು. ಥ್ಯಾಂಕ್ ಯು.